ಗವರ್ಮೆಂಟ್ ಜಾಬ್ ಅಲ್ಲ, ಸೇಫ್ಟಿ ಸೆಕ್ಯೂರಿಟಿ ಅಂತ ಏನೂ ಇಲ್ಲ ನಿಮ್ಮ ಹಸ್ಬೆಂಡ್ಸ್ಗೆ. ಲಮ್ಸಮ್ ಅಮೌಂಟ್ ಬಂದಿರುತ್ತೆ. ಸೊ ಆ ಟೈಮಲ್ಲಿ ನಾವು ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ದ ಸೈಟು ಹೋಯ್ತು. ಸೊ ಅದು ಬಂದು 30-50 ಸೈಟ್ ಆಗಿತ್ತು. ಅಲ್ಲ, ಇದನ್ನ ಬೋಲ್ಡ್ ಲೆಟರ್ಸ್ ಅಲ್ಲಿ ನಾನು ಬೇಕಾದ್ರೆ ಹಾಕ್ತೀನಿ. ಪೇರೆಂಟ್ಸ್ ಪ್ರಾಪರ್ಟಿ ಸೇಲ್ ಮಾಡಿ ಮನೆ ಇದ್ರು, ಬಟ್ ಅಲ್ಲಿಗೆ ನಾವು ಅವ್ರಿಗೂ ಹೆಲ್ಪ್ ಮಾಡಕ್ಕಾಗಿಲ್ಲ. ಈಗ ಅವ್ರು ನಮಗೂ ಹೆಲ್ಪ್ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಾಯ್ ಪುನೀತ್. ಹಾಯ್ 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 ಎವ್ರಿವನ್. ಹಾಯ್ ಎವ್ರಿವನ್. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ವ್ಲಾಗ್ ಅಲ್ಲ, ಇವತ್ತು ಬಂದು Q&A ವಿಡಿಯೋ ಮಾಡ್ತಾ ಇದೀವಿ. Q&A ಅಂದ್ರೆ ತುಂಬಾ ಕ್ವೆಶನ್ಸ್. ಆಕ್ಚುಲಿ ನಾವೇ ಒಂದು Q&A ಅಂದ್ರೆ ಕ್ವೆಶನ್ಸ್ ಕೇಳಿ ನಾವು ಆನ್ಸರ್ ಮಾಡ್ತೀವಿ ಅಂತ ಒಂದು ಹೇಳೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅಷ್ಟರಲ್ಲೇ ಅಷ್ಟು ಕ್ವೆಶನ್ಸ್ ನ ಕೇಳಿದೀರಾ. ಡೆಫಿನೆಟ್ಲಿ ತುಂಬಾ ಕ್ಯೂರಿಯಾಸಿಟಿ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಅದಕ್ಕೇನೆ ಒಂದಷ್ಟು ಕ್ವೆಶನ್ಸ್ ನ ಕೇಳಿದೀರಾ ಅಂತ ಅನ್ಕೊಂತೀನಿ. ಸೊ ಲಚ್ಚು ವ್ಲಾಗ್ ಅಲ್ಲೂ ಕೂಡ ಒಂದಷ್ಟು ಕ್ವೆಶನ್ಸ್, ಮತ್ತೆ ನನ್ನ ವಿಡಿಯೋನಲ್ಲಿ ತುಂಬಾ ಜನ ಕಾಂಗ್ರಾಚುಲೇಷನ್ಸ್ ಅಂತ ವಿಶ್ ಮಾಡಿದಿರಾ. ಸೊ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಸದಾ ಹೀಗೆ ಇರ್ಲಿ ಅಂತ ಕೇಳ್ಕೊಂತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಒಂದಷ್ಟು ಕ್ವೆಶನ್ಸ್ ಏನ್ ಕೇಳಿದಿರಲ್ಲ, ಲೈಕ್ ನಿಮ್ಮ ಕ್ಯೂರಿಯಾಸಿಟಿಗೆ ತಕ್ಕಾಗೆ ನಾವೊಂದು 15 ಕ್ವೆಶನ್ಸ್ ನ ಬರ್ಕೊಂಡಿದೀವಿ. ಸೊ ಇದನ್ನೆಲ್ಲ ಆನ್ಸರ್ ಮಾಡೋಣ ಅಂತ. ಅಂದ್ರೆ ತುಂಬಾ ರಿಪೀಟೆಡ್ ಆಗಿ ಬಂದಿರೋ ಕ್ವೆಶನ್ಸ್ ನ ಮಾತ್ರ ತಗೊಂಡಿರೋದು. ಸೊ ಇನ್ನು ಏನೇ ಇದಲ್ದಂತೆ ಇನ್ನು ಏನೇ ಬೇರೆ ಕ್ವೆಶನ್ಸ್ ಇದ್ರು ಅದನ್ನು ಕೂಡ ನೀವು ಕೆಳಗಡೆ ಕಾಮೆಂಟ್ ಮೂಲಕ ಕೇಳ್ಬೋದು. ನಾವು ಅದನ್ನು ಕೂಡ ಆನ್ಸರ್ ಮಾಡ್ತೀವಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಪ್ರತಿಯೊಂದನ್ನು ಕೂಡ ನಾವು ಕ್ಲಿಯರ್ ಮಾಡಕ್ಕೆ ರೆಡಿ ಇದೀವಿ ಅಲ್ವಾ. ಸೊ ನಾನು ಹಾಗೂ ಲಚ್ಚು ಆಲ್ರೆಡಿ ವಿಡಿಯೋಸ್ ಮಾಡ್ತಾ ಇದೀವಿ. ನಾವು ಸೈಟ್ ತಗೊಂಡಿದ್ದು, ನಮ್ಮ ರಿಜಿಸ್ಟ್ರೇಷನ್ ಆಗಿದ್ದು ಪ್ರತಿಯೊಂದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದೀವಿ. ಸೊ ಎಸ್, ಇವಾಗ ಅದ್ರದ್ದು ರಿಲೇಟೆಡ್ ಆಗಿ ಕ್ವೆಶನ್ಸ್ ಇದೆ. ಸ್ಟಾರ್ಟ್ ಮಾಡೋಣ. ಕರೆಕ್ಟ್ ಆಗಿ ಮಾತಾಡಿ. ಅನ್ಕೊಂಡು ನೀನೇನು ನಿಮ್ಮ ಆಫೀಸ್ ಮೀಟಿಂಗ್ ಅಲ್ಲಿ ಇದೆಯಾ? ಸ್ಟಾರ್ಟ್ ಮಾಡೋಣ. ಅದೇ ನಾವು 2 ವಿಡಿಯೋ ಹಾಕಿದ್ರಿಂದ ಆಲ್ಮೋಸ್ಟ್ ನಮ್ಗೆ ತುಂಬಾ ಕ್ವಶನ್ಸ್ ಬಂದಿದೆ. ಆ ಕ್ವಶನ್ಸ್ ಎಲ್ಲ ಒಂದ್ ಸ್ವಲ್ಪ ನಾವೆಲ್ಲ ತಗೊಂಡು ಸಮ್ಮರೈಸ್ ಮಾಡ್ಬಿಟ್ಟು ಯಾವ್ದಾವ್ದು ಅಟ್ಲೀಸ್ಟ್ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ಯಾವ ಆನ್ಸರ್ ಮಾಡ್ಬೋದು ಆ ತರದನ್ನೆಲ್ಲ ತಗೊಂಡಿದೀವಿ. ಒಂದಷ್ಟು ಕ್ವಶನ್ಸ್ ಎಲ್ಲ ಲಿಸ್ಟ್ ಮಾಡ್ಕೊಂಡಿದೀವಿ, ಯಾವ್ಯಾವ ಕ್ವಶನ್ಸ್ ಬಂತು ಅದಕ್ಕೆಲ್ಲ ಅದನ್ನೆಲ್ಲ ಈಗ ಅದೇ ಆನ್ಸರ್ ಮಾಡ್ತಾ ಹೋಗೋಣ. ನಾನು ಕ್ವಶನ್ ಹೇಳ್ತೀನಿ. ಸೊ ಲಿಟ್ರಲಿ ನಾನು ಕ್ವೆಶನ್ ಹೇಳ್ತೀನಿ, ಪುನೀತ್ ಮತ್ತೆ ನಾನಿಬ್ರು ಸೇರ್ಕೊಂಡು ಆನ್ಸರ್ ಮಾಡ್ತೀವಿ. ಸೊ ಫಸ್ಟ್, ಯಾವಾಗ ಸೈಟ್ ಹುಡುಕಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ನಾವು? ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು ಸೈಟ್ ರಿಜಿಸ್ಟ್ರೇಷನ್ ಆಗೋದಕ್ಕೆ ಒಂದು 6 ಮಂತ್ ಬ್ಯಾಕು. ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಒಂದು ಏಪ್ರಿಲ್ ಅಥವಾ ಮೇ 2023 ನಲ್ಲಿ ನಾವು ಸೈಟ್ ನ ಹುಡುಕಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ಅಫಿಷಿಯಲಿ, ಆಯ್ತಾ. ಸೊ ಲಚ್ಚು ಅವಾಗ ಬಂದು 4-5 ಮಂತ್ಸ್ ಏನೋ ಪ್ರೆಗ್ನೆಂಟ್ ಇದ್ಲು. ಅಂಡ್ ನಾನು ಕೂಡ 6 ತಿಂಗಳು ಬಾಣಂತಿ ಆಗಿದ್ದೆ. ಸೊ ನೀವು ಮಗು ನೋಡಿದ್ರೆ ತುಂಬಾ ಜನ ಅದನ್ನ ಕೇಳಿದಾರೆ, ಮಕ್ಳು ಇಷ್ಟು ಚಿಕ್ಕವ್ರು ಯಾರ್ದು ಅಂತ. ಅವ್ರು ನಮ್ಮ ಮಕ್ಳೇ, ಒಂದು ಲಡ್ಡು, ಇನ್ನೊಂದು ಸಿಂಬಾ. ಬಟ್ ಅವಾಗಿನ ವಿಡಿಯೋ ಅಲ್ವಾ, ಸೊ ಅದಕ್ಕೆ ನಿಮ್ಗೆ ಹಾಗೆ ಅನ್ನಿಸ್ತಿದೆ. ಸೈಟ್ ನಾವು ಹುಡುಕಕ್ ಸ್ಟಾರ್ಟ್ ಮಾಡಿದ್ದು 2023 ಏಪ್ರಿಲ್ ಅಥವಾ ಮೇ ನಲ್ಲಿ. ಮತ್ತೆ ಸೈಟ್ ಯಾವಾಗ ತಗೊಂಡಿದ್ದು? ಆಕ್ಚುಲಿ ನಾವು ತಗೊಂಡಿದ್ದು ರಿಜಿಸ್ಟ್ರೇಷನ್ ಆಗಿದ್ದು ಡಿಸೆಂಬರ್ ಅಲ್ವಾ? ಡಿಸೆಂಬರ್ ಅಲ್ಲಿ. ಅಂದ್ರೆ ನಮ್ಗೇನ್ ತುಂಬಾ ಪ್ರಾಸೆಸ್ ಆಗ್ಲಿಲ್ಲ ಅದು. ಬಟ್ 6 ತಿಂಗಳು ಕಂಟಿನ್ಯೂಸ್ ಆಗಿ ಅಲ್ವಾ, ಸತತವಾಗಿ ಹುಡುಕಿದ್ವಿ. ಪ್ರತಿಯೊಂದು ವೀಕೆಂಡ್ ಹೋಗ್ಬಿಟ್ಟು ಹುಡುಕಿದೀವಿ. ಹುಡುಕೋದನ್ನು ತುಂಬಾ ದೊಡ್ಡ ಸ್ಟೋರಿ ಇದೆ. ಆಕ್ಚುಲಿ ಅದು ಎಲ್ಲಾರು ಕೂತ್ಕೊಂಡಾಗ ಒಂದು ಹೇಳ್ತೀವಿ, ಈ ಸೈಟ್ ತಗೊಳೋದಕ್ಕೆ ಮುಂಚೆನೆ ಏನೇನೋ ಆಗಿದೆ ತುಂಬಾ, ಅದನ್ನೆಲ್ಲ ಹೇಳ್ತೀವಿ. ಎಲ್ಲ ಕೂತ್ಕೊಂಡಾಗ ಹೇಳ್ತೀವಿ. ಅದೆಲ್ಲ ಒಟ್ಟಿಗೆ ಸೇರಿದಾಗ ಹೇಳಿದ್ರೆ ಪ್ರಾಪರ್ ಒಂದು ಕ್ಲಾರಿಟಿ ಬರುತ್ತೆ ನಿಮ್ಗೆ ಅಂತ. ಸೊ ಎಸ್, ಸೈಟ್ ನಮ್ದು ರಿಜಿಸ್ಟ್ರೇಷನ್ ಆಗಿದ್ದು ಬಂದು December 4th, 2023 ಗೆ ನಮ್ದು ಸೈಟ್ ರಿಜಿಸ್ಟ್ರೇಷನ್ ಆಗಿತ್ತು. ಅಂಡ್ ಅದಕ್ಕಿಂತ ಮುಂಚೆ ಅಂದ್ರೆ ನಾವು ಹುಡುಕದಂತೂ ನಾನು ಅದೇ ಹೇಳ್ದಾಗೆ 6 ತಿಂಗಳು ಕಂಟಿನ್ಯೂಸ್ ಆಗಿ ಹುಡುಕಿದೀವಿ. ಒಂದು ವೀಕೆಂಡು ವೇಸ್ಟ್ ಮಾಡಿಲ್ಲ ನಾವು. ಪ್ರತಿ ವೀಕೆಂಡು ಆ ಪ್ರಾಪರ್ಟಿ ಈ ಪ್ರಾಪರ್ಟಿ ಅಂತ ಒಂದಷ್ಟು ಹುಡುಕಿದೀವಿ. ಸೊ ಅದಾದ್ಮೇಲೆ ಇದು ಅಂದ್ರೆ ಸೈಟ್ ಹೇಗ್ ಹುಡುಕಿದ್ವಿ ಅಂತಾನು ಕೂಡ ಕೇಳಿದ್ದಾರೆ. ಬ್ರೋಕರ್ ಮೂಲಕ ಹುಡುಕಿದ್ವಾ ಅಥವಾ ನಾವೇ ಹುಡುಕಿದ್ದ ಅಂತ? ಹೌದು, ಆಕ್ಚುಲಿ ಇನಿಷಿಯಲಿ ಅದೇ ಗೊತ್ತಲ್ಲ ನಿಮ್ಗೆ ಎಲ್ಲರೂ ಗೊತ್ತು, ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದಷ್ಟು ಯೂಸ್ ಮಾಡ್ಕೊಂಡ್ವಿ. 99 ಬ್ರೋಕರು, ಮತ್ತೆ ಒಂದಷ್ಟು ಈಗ ಇನ್ಸ್ಟಾದಲ್ಲಿ ಒಂದಷ್ಟು ಅಪ್ಲೋಡ್ ಮಾಡಿರ್ತಾರೆ, ಮತ್ತೆ ಯೂಟ್ಯೂಬಲ್ಲಿ ಒಂದಷ್ಟು ಸೈಟ್ಸ್ ಎಲ್ಲ ಆಗ್ತಿರ್ತಾರಲ್ಲ ಸೆಲ್, ಅದೆಲ್ಲ ತುಂಬ ಎಲ್ಲ ಕಡೆ ಒಂದೇ ಅಂತಲ್ಲ, ಎಲ್ಲ ಕಡೆ ಸೋರ್ಸು. ಫಸ್ಟು ಇದೆಲ್ಲ ನೋಡಿದ್ವಿ. ಆಮೇಲೆ ಯಾವುದೋ ನಮಗೆ ಯಾರೋ ಒಬ್ರು ಬ್ರೋಕರ್ ಸಿಕ್ಕಿದ್ರು. ಆ ಬ್ರೋಕರ್ ಮುಖಾಂತರ ಇದನ್ನ ವೆರಿ ಫಸ್ಟ್ ಅದೇ ಇದನ್ನೇ ಯಾವುದೋ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು ಒಂದು ಪ್ಲಾಟ್. ಅದ್ರ ಮುಖಾಂತರ ಪರಿಚಯ ಆಗಿ ಆಮೇಲೆ ಇಲ್ಲಿಗೆ ಬಂದ್ವಿ. ಈ ಏರಿಯಾದಲ್ಲಿ ಹುಡುಕ್ಬೇಕಾದ್ರೆ
ನಾವು ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ನಾವು ಹುಡುಕಕ್ ಸ್ಟಾರ್ಟ್ ಮಾಡಿದ್ದು ಒಂದು ಕೆಂಗೇರಿ ಆ ಕಡೆ ಸೈಡು, ಕೆಂಗೇರಿ ಆ ಕಡೆ ಸೈಡು ಇಲ್ಲ ಅದು ಡಿಫ್ರೆಂಟ್ ಎಲ್ಲ ಸ್ಟೋರಿ ಇದೆ. ಬಟ್ ಯಾರೋ ಒಂದ್ ಬ್ರೋಕರ್ ಮಾತ್ರ ಈ ಕಡೆ ಕರ್ಕೊಂಡು ಬಂದಾಗ ನಮ್ಗೆ ಅಲ್ಲೆಲ್ಲ ಎಲ್ಲಾ ಕಡೆ ಹುಡುಕಿದ್ವಿ, ಬಟ್ ನಮ್ಗೆ ಇಷ್ಟ ಆಗಿಲ್ಲ. ಬಟ್ ಈ ಕಡೆ ಬಂದ ಮೇಲೆ ಒಂದಷ್ಟು ನಮ್ಗೆ ಲೊಕಾಲಿಟಿ ತುಂಬಾ ಇಷ್ಟ ಆಯ್ತು, ನಮ್ಗೆ ಗ್ರೀನರಿ ತುಂಬಾ ಇಷ್ಟ ಆಯ್ತು. ಅದೆಲ್ಲ ಆದ್ಮೇಲೆ ಓಕೆ ಇಲ್ಲ ನೆಕ್ಸ್ಟ್ ನನ್ಗೆ ಅವ್ರು ತೋರ್ಸಿದ್ ಇಷ್ಟ ಆಗಿಲ್ಲ, ಬಟ್ ನನ್ಗೆ ಈ ಲೊಕಾಲಿಟಿನೇ ಬೇಕು ಅಂತ ಆಮೇಲೆ ಡಿಸೈಡ್ ಮಾಡಿದ್ವಿ ನಾವು. ಓಕೆ ನಮ್ಗೆ ಈ ಲೊಕಾಲಿಟಿನೇ ಬೇಕು, ಇಲ್ಲೇ ಸೈಟ್ ಹುಡ್ಕೋಣ ಅಂತ. ಆಮೇಲೆ ಈ ಲೊಕಾಲಿಟಿಲಿ ಇರೋ ಬ್ರೋಕರ್ಗಳು ಆ ತರದೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಆವಾಗ ಫೈನಲೈಸ್ ಆಗಿದ್ದು. ಅದನ್ನು ತುಂಬಾ ಇದೆ. ಲೈಕ್ ನಾವು ಫಸ್ಟ್ ಒಂದು ಸೈಟ್ ನ ನೋಡಿದ್ವಿ, ಅದಕ್ಕೆ ಟೋಕನ್ ಅಡ್ವಾನ್ಸ್ ಕೂಡ ಮಾಡಿದ್ವಿ. ಬಟ್ ನಾವು ಅವ್ರಿಗೆ ಕಂಪ್ಲೀಟ್ ಅಂದ್ರೆ ರಿಜಿಸ್ಟ್ರೇಷನ್ ಫಾಲೋ ಅಪ್ ಎಲ್ಲ ಮಾಡೋದಕ್ಕೆ ಅವಾಗ ಆಷಾಢ ಏನೋ ಬಂತು, ನಾವು ಫಾಲೋ ಅಪ್ ಮಾಡ್ಲಿಲ್ಲ. ಸೊ ಆ ಟೈಮಲ್ಲಿ ನಾವು ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ದ ಸೈಟು ಹೋಯ್ತು. ಸೊ ಅದು ಬಂದು 30-50 ಸೈಟ್ ಆಗಿತ್ತು ಅಲ್ವಾ? 30-50 ಸೈಟ್ BDA ಸೈಟ್ ಆಗಿತ್ತಾ? ಇಲ್ಲ ನಾರ್ಮಲ್ ಸೈಟ್ ಸೊ ಅದು 30-50 ಸೈಟ್ ಆಗಿತ್ತು, ಅದು ಹೋಯ್ತು. ನಮ್ಗೆ ಕಂಪ್ಲೀಟ್ ಆಶ್ಚರ್ಯ. ಒಂದ್ ತಿಂಗಳು ಆದ್ಮೇಲೆ ಫಾಲೋ ಅಪ್ ಮಾಡಿದಾಗ ಅವ್ರು ಹೇಳ್ದಾಗ ಇಲ್ಲ ಅದು ಸೇಲ್ ಆಯ್ತು ಅಂತ ಅಂದಾಗ ತುಂಬಾನೇ ಬೇಜಾರಾಯ್ತು ಅಂತ ತುಂಬಾ ಆಸೆ ಪಟ್ಟಿದ್ವಿ. ಮತ್ತೆ ಅದು ಕೂಡ ತುಂಬಾ ಒಳ್ಳೆ, ಅಂದ್ರೆ ನಾವ್ ಇವಾಗ ತಗೊಂಡಿರೋದಕ್ಕೆ ಒಂದು 100 ಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇನೆ ಅದಕ್ಕೂ ಇರೋದು. ಸೊ ಆ ರೀತಿಯಾಗಾಯ್ತು. ಅಂಡ್ ಅದಾದ್ಮೇಲೆ ಪುನೀತ್ ಅಲ್ಲಿ ಹೋಗಿ ಇಲ್ಲ ನಮ್ಗೆ ಇದು ಬೇಕಿತ್ತು, ನಮ್ಗೆ ಅದು ಹೆಂಗೆ ಇದಾಯ್ತು ಅಂತೆಲ್ಲ ಕೇಳಿ ಮತ್ತೆ ಬ್ರೋಕರ್ ಹತ್ರ ಇಲ್ಲ ಸರ್ ನಮ್ಗೆ ಇದೇ ಲೊಕ್ಯಾಲಿಟಿಲೇ ಬೇಕು ಅಂತ ಒಂದೇ ಕಾಲಲ್ಲಿ ನಿಂತಿದ್ರು ಅವರು. ಸರ್ ಇಲ್ಲ ಸರ್ ಎಲ್ಲ ನಿಮ್ಮ ಬಜೆಟ್ಗೆ ತಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಪುನೀತ್ ಇಲ್ಲ ಸರ್ ನೋಡಿ ಅಂತ ತುಂಬಾ ಅವತ್ತಿನ ದಿವಸ ನನ್ಗೆ ಇನ್ನೂ ಕಣ್ಮುಂದೆನೆ ಇದೆ. ಸೊ ಅಷ್ಟು ಹೇಳಿ ಸರಿ ಇಲ್ಲಿ ಒಂದು ಸೈಟ್ ಇದೆ ಅದು ನೋಡ್ತೀರಾ ಅಂತ ಹೇಳಿದ್ರು. ಸ್ವಲ್ಪ ದೊಡ್ಡ ಸೈಟು ಅಂತ ಹೇಳಿದ್ರು. ಸರಿ ಆಯ್ತು ಹೋಗ್ಬಿಟ್ಟು ನೋಡೋಣ ಅಂತ ಅನ್ಕೊಂಡು ಹೋದ್ವಿ. ನಮ್ಗೆ ಆ ಸೈಟ್ ಇಷ್ಟ ಆಯ್ತು. ಅದಾದ್ಮೇಲೆ ನಾವು ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ತೋರಿಸಿದ್ದು. ಈ ತರ ಸ್ಟೋರೀಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಇನ್ನೊಂದು ಸೈಟ್ ಎಲ್ಲಿರೋದು? ಸೈಟ್ ಇರೋದು JP ನಗರದಲ್ಲೇ. ನಾನು ಇನ್ನೂ ಚೆನ್ನಾಗಿ ಹೇಳ್ತೀನಿ. JP ನಗರ್ 8th ಫೇಸ್ ಅಲ್ಲಿ ಸೈಟ್ ಇದೆ. ನಾವು ಮನೆ ಇದೀವಿ, ಮನೆಯಿಂದ ಇಲ್ಲಿ ಜಸ್ಟ್ ಅಷ್ಟೇ 1 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ನಾವು ಅದಕ್ಕೋಸ್ಕರ ಇಲ್ಲಿಗೆ ಶಿಫ್ಟ್ ಆಗಿದ್ದು. ಹೌದು, ಈ ಮನೆಗೆ ಶಿಫ್ಟ್ ಆಗೋ JP ನಗರ್ಗೆ ಶಿಫ್ಟ್ ಆಗೋ ಮೇನ್ ಕಾರಣ ಬಂದ್ಬಿಟ್ಟು ನಮ್ದು ಸೈಟ್ ಬಂದು JP ನಗರ್ 8th ಫೇಸ್ ಅಲ್ಲೇ ಇದೆ. ಸೊ ಅದಕ್ಕೇನೆ ನಾವ್ ಈ ಕಡೆಗೆ ಶಿಫ್ಟ್ ಆಗಿದ್ದು. ಅದು ಮತ್ತೆ ಇವಾಗ ಅಡ್ರೆಸ್ ಡೀಟೇಲ್ ಅಡ್ರೆಸ್ ಎಲ್ಲ ಹೇಳಕ್ ಆಗಲ್ಲ. ಬಟ್ ಎಸ್, JP ನಗರ್ 8th ಫೇಸ್ ಅಲ್ಲಿ ನಮ್ದು ಸೈಟ್ ಇರೋದು. ಓಕೆ, ಸೊ ಆಮೇಲೆ ಅದಾದ್ಮೇಲೆ ರಿಜಿಸ್ಟ್ರೇಷನ್ ಆಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಿದ್ದಾರೆ. ಆಲ್ರೆಡಿ ಆನ್ಸರ್ ಮಾಡಿದ್ವಿ. ಸೊ ಡಿಸೆಂಬರ್ 2023 ನಲ್ಲಿ ನಾವು ಸೈಟ್ ತಗೊಂಡಿದ್ದು ಅಂದ್ರೆ 1.5 ವರ್ಷ ಆಯ್ತು ನಮ್ ರಿಜಿಸ್ಟ್ರೇಷನ್ ಆಗಿ. ಈ ಸೈಟ್ ಹೇಗ್ ಸಿಕ್ತು ಅದನ್ನು ಕೂಡ ಹೇಳಿದ್ವಿ ನಿಮ್ಗೆ. ಅದಾದ್ಮೇಲೆ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸೈಟ್, ಡೈಮೆನ್ಷನ್ ಎಷ್ಟಿದೆ ಅಂತ ತುಂಬಾ ಜನ ಕೇಳಿದ್ದೀರಾ. ಎಷ್ಟು ಸ್ಕ್ವೇರ್ ಫೀಟ್ ಇದೆ ನಮ್ಮ ಸೈಟ್ದು ಅಂತ. ಆಕ್ಚುಲಿ ಇದು ಯಾಕೆಂದ್ರೆ 3 ಜನ ಒಂದೇ ಇದು ಫ್ಲಾಟ್ ತೊಗೊಂಡು ಕಟ್ಟಿಸ್ಬೇಕು ಅನ್ಕೊಂಡಾಗ ಆಬ್ವಿಯಸ್ಲಿ ಅದಕ್ಕೆ ಲಿಫ್ಟ್ ಎಲ್ಲ ಬೇಕೀಗ 3rd ಫ್ಲೋರ್ ಇರೋರಿಗೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ದು ಇಲ್ಲ ಒಂದು ಸ್ವಲ್ಪ ದೊಡ್ಡ ಫ್ಲಾಟೇ ಬೇಕು. ಯಾಕೆಂದರೆ ಚಿಕ್ಕದು ತೊಗೊಂಡ್ರೆ ಲಿಫ್ಟ್ ಎಲ್ಲ ಬರುತ್ತೆ ಮತ್ತು ಅಲ್ಲೇ ಸ್ಪೇಸ್ ಹೋಗ್ಬಿಡುತ್ತೆ, ತುಂಬ ಚಿಕ್ಕದಾಗ್ಬಿಡುತ್ತೆ ಅಂದ್ಬಿಟ್ಟು ದೊಡ್ಡ ಬೇಕು ಅಂದ್ಕೊಂಡ್ವಿ. ಬಟ್ ನಾವು ಅಂದ್ಕೊಂಡಿದ್ದು 30-50 ಅಂದ್ಕೊಂಡ್ವಿ. ತುಂಬಾನು ದೊಡ್ಡದು ಬೇಡ, ಯಾಕೆಂದ್ರೆ ತುಂಬ ಬಜೆಟ್ ಎಲ್ಲ ಸಿಕ್ಕಾಬಿಟ್ಟೆ ಜಾಸ್ತಿ ಆಗುತ್ತೆ, ತುಂಬ ಇದಾಗ್ಬಿಡತ್ತೆ ಅಂದ್ಕೊಂಡ್ವಿ. ಬಟ್ ಆಮೇಲೆ ಹೋಗ್ತಾ ಹೇಳ್ತಾರಲ್ಲ, ಒಂದು ನಮ್ ಕೈಯಿಂದ ಒಂದು ನಾವು ಹೋಯ್ತು ಅಂತ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಚೆನ್ನಾಗಿ ನಮ್ಗೇನೋ ಬರ್ತಾ ಇದೆ ಅನ್ನೋದೇ ರೀಸನ್. 30-50 ಅಡ್ವಾನ್ಸ್ ಕೊಟ್ಟಿದ್ವಿ, ಬಟ್ ಅದು ಬೇರೆಯವ್ರಿಗೆ ಸೇಲ್ ಆಯ್ತು. ಬಟ್ ಅದು ಹೋಗಿದೆ ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಬಟ್ ಅದಾದ್ಮೇಲೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಲ್ಲ, ಅದಾದ್ಮೇಲೆ 40-50 ಸಿಕ್ತು. ಸೊ ನಮ್ಮ ಸೈಟ್ ಡೈಮೆನ್ಷನ್ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಅರೌಂಡ್ 2000 ಸ್ಕ್ವೇರ್ ಫೀಟ್ ಬರುತ್ತೆ. 40-50 ಅರೌಂಡ್ 2000 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ನಮ್ಮ ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 40-50 ಇದೆ. 2000 ಸ್ಕ್ವೇರ್ ಫೀಟ್ ಕಂಪ್ಲೀಟ್ ಕಾರ್ಪೆಟ್ ಏರಿಯಾ 2000 ಸ್ಕ್ವೇರ್ ಫೀಟ್ ಬರುತ್ತೆ. ನೆಕ್ಸ್ಟ್ ಆಮೇಲೆ ಓನ್ಲಿ ಸಿಸ್ಟರ್ ಇನ್ವೆಸ್ಟ್ಮೆಂಟ್, ಹಸ್ಬೆಂಡ್ ಇನ್ವೆಸ್ಟ್ ಮಾಡಿದ್ದಾರೆ. ಎಸ್, ನಾನು ಲೈನ್ ಕೇಳ್ಕೊಂಡು ಹೋಗ್ತಿದ್ದೆ ತಾನೇ, 1 by 1 ಸಡನ್ಲಿ ತಗೊಂಡ್ಬಿಟ್ರು. ಸೊ ಎಸ್, ಓನ್ಲಿ ಸಿಸ್ಟರ್ಸ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದಾರಾ ಅಥವಾ ಹಸ್ಬೆಂಡ್ಸ್ ಇನ್ವೆಸ್ಟ್ ಮಾಡಿದಾರಾ ಅಂತ ಕೇಳ್ತಾ ಇದ್ದೀರಾ. ಅದಕ್ಕಿಂತ ಮುಂಚೆ ಒಂದು ಕ್ವೆಶನ್ ಇದೆ. ಸೊ ಏನಪ್ಪಾ ಅಂದ್ರೆ ಎಷ್ಟಾಯ್ತು ಅಂದ್ರೆ ನಮ್ಮ ಸೈಟ್ 40-50 ಸೈಟ್ಗೆ ಎಷ್ಟಾಯ್ತು, ನಾವೆಷ್ಟು ಸೈಟಿಗೆ ಇನ್ವೆಸ್ಟ್ ಮಾಡಿದೀವಿ ಅಂತ ಫಸ್ಟ್ ಕೇಳೋಣ. ಆಕ್ಚುಲಿ ಅದು ಬಂದ್ಬಿಟ್ಟು 1.3 crores ಏನೋ ಆಯ್ತಾ ಆ ಟೈಮಲ್ಲಿ. ಸೊ 2023 ಡಿಸೆಂಬರ್ ನಾವು ತಗೊಂಡಾಗ ನಮ್ ಸೈಟ್ ಬಂದ್ಬಿಟ್ಟು 1.3 crores ಆಯ್ತು. ಅದಾದ್ಮೇಲೆ ಇವಾಗ ಈ ಕ್ವೆಶನ್ ಕೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ಓನ್ಲಿ ಸಿಸ್ಟರ್ಸ್ ಇನ್ವೆಸ್ಟ್ಮೆಂಟಾ ಅಥವಾ ಹಸ್ಬೆಂಡ್ಸ್ ಕೂಡ ಇನ್ವೆಸ್ಟ್ ಮಾಡಿದಾರಾ? ನಾನು ಹೇಳ ನೀನ್ ಹೇಳ್ತೀಯ.
ನಾನೇ ಹೇಳ್ತೀನಿ. ಆಕ್ಚುಲಿ ಇದು ಸಿಸ್ಟರ್ಸ್ ತಗೊಂಡಿರೋ ಸೈಟೇ, ಬಟ್ ಅದ್ರ ಜೊತೆಗೆ ಹಸ್ಬೆಂಡ್ಸ್ ಅನ್ನೋ ಪಿಲ್ಲರ್ ಇಲ್ಲ ಅಂದಿದ್ರೆ ಡೆಫಿನೆಟ್ಲಿ ಈ ಸೈಟ್ ನಾವು ತಗೊಳಕ್ ಆಗ್ತಾನೆ ಇರ್ಲಿಲ್ಲ. ಸೊ ಇದರಲ್ಲಿ ಮೇನ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್, ಲಚ್ಚು ಹಸ್ಬೆಂಡ್ ಅರುಣ್ ಅಂಡ್ ನಂದು. ಸೊ ಇವ್ರು 3 ಜನ ಮೇನ್ ಇನ್ವೆಸ್ಟರ್ಸ್ ಆಯ್ತಾ. ಅಂಡ್ ನಮ್ದು ಬರೀ ಹೆಸರು ಅಂತ ಹೇಳ್ಬೋದು, ಇಲ್ಲಾಂದ್ರೆ ನಾವು ಹೆಲ್ಪ್ ಮಾಡಿದೀವಿ ಇಲ್ಲ ಅಂತಲ್ಲ, ಬಟ್ ಅವರು ಮೇನ್ ಇನ್ವೆಸ್ಟರ್ಸ್ ಆಗಿರ್ತಾರೆ. ಸೊ ಹಸ್ಬೆಂಡ್ಸ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ನಾವು ಈ ಸೈಟ್ ನ ತಗೊಳಕ್ ಆಗ್ತಾ ಇಲ್ಲ. ಇದನ್ನ ಬೋಲ್ಡ್ ಲೆಟರ್ಸ್ ಅಲ್ಲಿ ನಾನು ಬೇಕಾದ್ರೆ ಹಾಕ್ತೀನಿ. ನಮ್ಮ ಹಸ್ಬೆಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದಾನೇ ನಾವು ಈ ಸೈಟ್ ನ ತಗೊಂಡಿರೋದು. ಓಕೆನಾ. ಆಮೇಲೆ ರಿಜಿಸ್ಟ್ರೇಷನ್ ಯಾರ ಹೆಸರಲ್ಲಿ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ರಿಜಿಸ್ಟ್ರೇಷನ್ ಆಗಿರೋದು ಈಗ 3 ಜನದ ಹೆಸರಲ್ಲೇ. ಏನಕ್ಕೆ ಅಂದ್ರೆ ನಿಮಗೆ ಗೊತ್ತು, ಅದು ಲೋನ್ಗೆ ಹೋಗ್ಬೇಕಾದ್ರೆ ಈ ಥರ ನಮ್ಮದು ಹಸ್ಬೆಂಡು ಮತ್ತು ವೈಫ್ ಕಾಂಬಿನೇಷನ್ಸ್ ಆ ಥರ ಎಲ್ಲ ಹೋದರೆ ಲೋನ್ ಸಿಗಲ್ಲ. ಈಗ ನಾನು ಮತ್ತು ಇವರು ಮತ್ತು ಲಚ್ಚು ಮತ್ತು ಅವ್ರದ್ದು ಕಾಂಬಿನೇಷನ್ಸ್ ಅದು ಕರೆಕ್ಟಾಗಿ ಆಗಲ್ಲ. ಇಲ್ಲ ಸಿಸ್ಟರ್ ಹೆಸರಲ್ಲೇ ತಗೊಳ್ಳಿ, ಆಗ ಲೋನ್ ಅಣ್ಣ ತಮ್ಮದಿರ್ ತಗೋಬಹುದು. ಇಲ್ಲ ಸಿಸ್ಟರ್ ತಗೊಂಡ್ರೆ ಲೋನ್ ಆಗುತ್ತೆ ಅಂತ ಅಂದ್ಬಿಟ್ಟು ಓನ್ಲಿ ಇವ್ರ 3 ಜನ ಹೆಸರಿಗೇನೆ ಅದು ರಿಜಿಸ್ಟ್ರೇಷನ್ ಆಯ್ತು. ಯಾಕೆಂದ್ರೆ ಲೋನ್ ಪರ್ಪಸ್ಗೋಸ್ಕರ ಆ ಥರ ಮಾಡಿದ್ವಿ ನಾವು. ಹೌದು, ಬಟ್ ಇನ್ನೊಂದು ಅಲ್ಲಿ ಕೂಡ ಸ್ವಲ್ಪ ಡೀಟೇಲ್, ಯಾಕಂದ್ರೆ ಅದು ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಸಿಸ್ಟರ್ಸ್ ಮಾತ್ರ ತಗೊಂಡ್ರೆ ಲೋನ್ ಸಿಗುತ್ತಾ ಅಂತ. ಹೌದು, ಸಿಸ್ಟರ್ಸ್ ಮಾತ್ರ ತಗೊಂಡ್ರೆ ಲೋನ್ ಸಿಗುತ್ತಾ ಅಂತಲ್ಲ. ಯಾಕೆಂದ್ರೆ ಅವ್ರ ಸಿಸ್ಟರ್ಸ್ ಲ್ಯಾಂಡ್ ಅವ್ರ ಹೆಸರಲ್ಲಿದೆ, ಬಟ್ ಲೋನ್ಗೆಲ್ಲ ಶ್ಯೂರಿಟಿ ಎಲ್ಲ ನಾವೇನೆ. ಅದಕ್ಕೆಲ್ಲ ಕೋ ಓನರ್ ಅಂತೀವಲ್ಲ, ಒಂಥರ ಕೋ ಅಪ್ಲಿಕೆಂಟ್ ಅಂತೀವಲ್ಲ, ಅದೆಲ್ಲ ನಾವು ಇವ್ರಿಗೆ ನಾವು ಶ್ಯೂರಿಟಿ ಕೊಟ್ಟಿದೀವಿ ಪ್ರತಿಯೊಂದನ್ನು. ಸೊ ನನ್ನ ಶ್ಯೂರಿಟಿ ನನ್ನ ಹಸ್ಬೆಂಡ್ ಅಂಡ್ ಲಚ್ಚುಗೆ ಅರುಣ್ ಶ್ಯೂರಿಟಿ ಆಗಿದ್ದಾರೆ. ಅಂಡ್ ನಂದು ಬಂದು ಅವಳದು ಇಂಡಿವಿಜುವಲ್ ಇದು ಬರುತ್ತೆ. ಸೊ ಈ ರೀತಿಯಾಗಿ ಇರೋದು. ಹೆಸರು ನಮ್ದು, ಬಟ್ ಅದೇ ಹೇಳ್ತಿಲ್ವಾ, ಬ್ಯಾಕ್ ಬೋನ್ ಬ್ಯಾಕ್ ಪಿಲ್ಲರ್ ಎಲ್ಲಾನು ಇವರು ಹಸ್ಬೆಂಡ್ಸ್. ಅದಾದ್ಮೇಲೆ ಫುಲ್ ಲೋನಾ ಅಥವಾ ಫುಲ್ ಕ್ಯಾಶಾ? ಇಲ್ಲ, ಆಕ್ಚುಲಿ ತುಂಬಾ ಲೋನ್ ತಗೊಂಡಿದೀವಿ. ಸ್ವಲ್ಪ ನಾವು ಹಾಕಿದೀವಿ ಅಂದ್ರೆ ನಮ್ದು ಈ ತರ 30% ಲೋನ್, 40-60 ಆ ತರ. ಓಕೆ, 40-60, 40% ಕ್ಯಾಶ್, 60% ಲೋನ್ ಆ ತರ ಮಾಡಿದೀವಿ. ಸೊ ಇದಷ್ಟು ಮೇನ್ ಕ್ವೆಶನ್ಸ್ ತುಂಬಾ ಜನ ಕೇಳ್ತಾ ಇದ್ದು. ಆಮೇಲೆ ಪೇರೆಂಟ್ಸ್ ಪ್ರಾಪರ್ಟಿ ಸೇಲ್ ಮಾಡಿ ಮನೆ ತಗೊಂಡಿದೀವ ಅಥವಾ ಮನೆ ಕಟ್ತಾ ಇದೀವ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಾವು ಯಾರ ಪ್ರಾಪರ್ಟಿನೂ ಸೇಲ್ ಮಾಡಿಲ್ಲ. ಬಟ್ ಈ ಸೈಟ್ಗೆ ನಾವು ಅಂತ ಬಿಟ್ಟು ಬೇರೆ ಯಾರ ಹತ್ರ ನಾವು ಇನ್ವೆಸ್ಟ್ಮೆಂಟ್ ಅಂತನೂ ಯಾರು ಹೆಲ್ಪ್ ಕೇಳಿಲ್ಲ. ಬಟ್ ನಾವು ಏನಿದೆ ನಮ್ಮ ಇನ್ವೆಸ್ಟ್ಮೆಂಟ್ ನಮ್ಮ ಸೇವಿಂಗ್ಸ್ ಅಲ್ಲೇ ನಾವು ಮಾಡಿರೋದು. ನಾವು ಬೇರೆ ಯಾವ್ದು ಪ್ರಾಪರ್ಟಿ ಮಾಡಿಬಿಟ್ಟು, ಇಲ್ಲ ಅಂದ್ರೆ ಇವ್ರ ಅಪ್ಪ ಅಮ್ಮ ಅವ್ರ ಪ್ರಾಪರ್ಟಿ ಮಾಡಿಬಿಟ್ಟು, ಇಲ್ಲ ನಮ್ಮ ಅಪ್ಪ ಅಮ್ಮ ಆ ಥರ ಯಾರ ಹತ್ರ ನಾವೇನು ಇದನ್ನು ಮಾಡಿಲ್ಲ. ಬಟ್ ನಮ್ಮ ಸೇವಿಂಗ್ಸ್ ಏನಿತ್ತು ಇಷ್ಟರಲ್ಲೇ ನಾವು ಇಷ್ಟು ಜನ ಮಾಡಿರೋದು ನಾವು. ಬಟ್ ಯಾವ್ದು ನಮ್ಗೆ ಮದ್ವೆ ಆಗಿ ಇವಾಗ ನಮ್ಗೆ 8 years ಆಗಿದೆ. ಸೊ 8 years ಇಂದಾನು ಏನೇನು ನಾವು ಸೇವ್ ಮಾಡ್ಕೊಂಡು ಬಂದಿದ್ವೋ ಆಲ್ಮೋಸ್ಟ್ ಎಲ್ಲಾನು ಇನ್ವೆಸ್ಟ್ ಮಾಡಿದೀವಿ. ಅದೇ ತರ ಅರುಣ್ ಕೂಡ ಅಷ್ಟೇ, ಅವರು ಕೂಡ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಸೊ ಅವರು ಕೂಡ ಒಂದಷ್ಟು ಅಂತ ಸೇವ್ ಮಾಡ್ಕೊಂಡಿದ್ರು. ಸೊ ಅದನ್ನೆಲ್ಲ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ. ನಂದು ಕೂಡ ಸ್ಟಾರ್ಟಿಂಗ್ ಕೆಲಸ ಮಾಡ್ತಾ ಇದ್ಲಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಏನೆಲ್ಲ ಸೇವ್ ಮಾಡ್ಕೊಂಡಿದ್ಲು ಅದೆಲ್ಲ ಇನ್ವೆಸ್ಟ್ ಮಾಡಿದೀವಿ. ಸೊ ಇದೆಲ್ಲ ನಮ್ಮ ಇನ್ವೆಸ್ಟ್ಮೆಂಟೇ ಹೊರತು ನಾವು ನಮ್ಮ ಅಪ್ಪ ಅಮ್ಮನ ಹತ್ರ ಹೆಲ್ಪ್ ತಗೊಂಡಿಲ್ಲ. ಬಿಕಾಸ್ ಅವ್ರಿಗೆ ಆದಂತ ಅವ್ರದೇ ಕಮಿಟ್ಮೆಂಟ್ಸ್ ಇತ್ತು. ನಾವು ಸೈಟ್ ತಗೊಂಡ್ಬೇಕಾದ್ರೆ ಅವ್ರದ್ದು ಆಕ್ಚುಲಿ ಅವ್ರ ಮನೆ ಕಟ್ಟಿಸ್ತಿದ್ರು. ಬಟ್ ಅಲ್ಲಿಗೆ ನಾವು ಅವ್ರಿಗೂ ಹೆಲ್ಪ್ ಮಾಡಕ್ ಆಗಿಲ್ಲ. ಈಗ ಅವ್ರು ನಮ್ಗೂ ಹೆಲ್ಪ್ ಮಾಡಕ್ ಆಗಿಲ್ಲ. ಯಾಕಂದ್ರೆ ಅದೊಂಥರ. ಸೊ ನಾನು ಮಮ್ಮಿ ಇದ್ರ ಟೈಮಲ್ಲಿ ಹೇಳಿದ್ದೆ, ನಾನು ಮಮ್ಮಿಗೆ ಜಾಸ್ತಿ ಹೆಲ್ಪ್ ಮಾಡಕ್ ಆಗ್ಲಿಲ್ಲ ಅಂತ. ಮೇನ್ ರೀಸನ್ ಬಂದು ಇದಾಗಿತ್ತು. ಬಟ್ ಅದೇನೋ ಗೊತ್ತಿಲ್ಲ, ಕೋಇನ್ಸಿಡೆಂಟ್ ಏನೋ. ಬಟ್ ನಾವು ಪ್ರಾಪರ್ ಪ್ಲಾನ್ ಮಾಡಿಲ್ಲ ಅನ್ಕೋತೀವಿ. ಬಟ್ ಸಡನ್ ಆಗಿ ಸ್ಟಾರ್ಟ್ ಆಯ್ತು. ಎರಡು ಈ ಕಡೆ ಎರಡು ಕಡೆ ಸ್ಟಾರ್ಟ್ ಆಯ್ತು. ಲಿಟರಲಿ 1 week ಗ್ಯಾಪ್ ಅಲ್ಲಿ ಅಲ್ಲಿದು ಮತ್ತೆ ಇಲ್ಲಿದು ಪೂಜೆ ಆಗಿದ್ದು. ನಾವು ಅವ್ರಿಗೆ ಜಾಸ್ತಿ ಹೆಲ್ಪ್ ಮಾಡಕ್ ಆಗಿಲ್ಲ. ಸೊ ಈ ತರ ಆಗ್ಬಿಟ್ಟು ಎಲ್ಲ ಇಂಡಿವಿಜುವಲ್ ಆಗಿ ನಾವೇನ್ ತಗೊಂಡಿದೀವಿ ನಾವೇನೆ ನಮ್ಮ ಇನ್ವೆಸ್ಟ್ಮೆಂಟ್ ನಮ್ಮ ಸೇವಿಂಗ್ಸ್ ಆ ತರದ್ರಲ್ಲಿ ನಾವು ಮಾಡಿರೋದು. ಅವರು ಅಷ್ಟೇ, ಅವ್ರ ಮನೆ ಅವರು ಇದ್ರಲ್ಲೇ ಮಾಡಿರೋದು. ಯಾರು ಆ ತರ ನಮ್ಗೆ ಎಲ್ಲಿಂದನೂ ಬೇರೆ ಏನು ಬಂದಿಲ್ಲ. ಸೊ ಇಲ್ಲಿ ಅಥವಾ ನಮ್ಮಪ್ಪ ಅಮ್ಮನ ಕಡೆಯಿಂದನೂ ನಾವು ಏನು ಕೇಳಕ್ಕೂ ಹೋಗಿಲ್ಲ, ಅಥವಾ ಅವ್ರಿಗೂ ಕೂಡ ಕೊಡೋದಿಕ್ಕೆ ಆಗಲ್ಲ. ಬಿಕಾಸ್ ಅವರು ಇನ್ವೆಸ್ಟ್ ಮಾಡಿರೋದ್ರಿಂದ ಅವ್ರ ಪೊಸಿಷನ್ ಸ್ವಲ್ಪ ಟೈಟ್ ಆಗಿದೆ. ಅಥವಾ ನನ್ನ ಹಸ್ಬೆಂಡ್ ಅಪ್ಪ ಅಮ್ಮ ಅವ್ರ ಕಡೆಯಿಂದನೂ ನಾವೇನು ಕೇಳಲಿಲ್ಲ. ಬಿಕಾಸ್ ಅವ್ರದ್ದು ಕೂಡ. ಬಟ್ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದ್ಸಲ ಹೇಳ್ತೀವಿ, ಹೇಗೆ ಅದು ಯಾವ ತರ ಡಿವೈಡ್ ಆಗುತ್ತೆ, ಯಾವ ತರ ಶೇರಿಂಗ್ ಎಲ್ಲ ಎಲ್ಲರೂ ಒಟ್ಟಿಗೆ ಕೇಳ್ತಿದ್ದು. ತುಂಬಾ ದೊಡ್ಡ ಲೆಂತಿ ಪ್ರೊಸೆಸ್ ಆಕ್ಚುಲಿ. ಈ ತರ ಮಾಡ್ಬೇಕಾದ್ರೆ ಒಂದ್ 10 rupees ಕೂಡ ಮ್ಯಾಟರ್ ಆಗುತ್ತೆ. ಅದು ಹೇಗ್ ಮಾಡ್ತಿದೀವಿ ಅದೆಲ್ಲ ಹೇಗೆ ಅಂತೆಲ್ಲ ಹೇಳ್ತೀವಿ, ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ತೀವಿ. ಸೊ ಇದೊಂದಷ್ಟು ಕ್ವೆಶನ್ಸ್ ಇತ್ತು. ಬಟ್ ಒಂದು ಕಾಮೆಂಟ್ ನನಗೆ ಓದಬೇಕು ಅಂತ ಅನಿಸ್ತಿದೆ. ನನ್ನ ಫೋನ್ ಕೊಡಿ ಒಂಚೂರು. ಸೊ ಒಂದು ಕಾಮೆಂಟ್ ಬಂದಿದೆ ನೆನ್ನೆ ಲಚ್ಚು ಬ್ಲಾಗ್ ಅಲ್ಲಿ. ಅದು ಕೇಳಿ ನನಗೆ ಅಂದ್ರೆ ನಾವ್ ಇದ್ರಲ್ಲಿ ಯಾಕೆ ಅವ್ರಿಗೆ ಅನ್ಸ್ತು ಅಂತ ಗೊತ್ತಿಲ್ಲ. ಇದೇ ತರ ಎಲ್ಲರಿಗೂ ಅನ್ಸುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಆ ತರ ಅನ್ಸಿದ್ರೆ ಕಮೆಂಟ್ ಮಾಡಿ.
ಸೊ ಏನಪ್ಪಾ ಅಂದ್ರೆ ಸೈಟ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಯಾವುದೋ ಪ್ರಾಪರ್ಟಿ ಸೇಲ್ ಮಾಡಿ ಬಂದಿರೋ ಅಮೌಂಟ್ ಅಲ್ಲಿ ಪರ್ಚೇಸ್ ಮಾಡಿದೀರಾ ಅನ್ಸುತ್ತೆ ಅಂತ ಕೇಳಿದಿರಾ. ಡೆಫಿನೆಟ್ಲಿ ನಾವು ಯಾವ ಪ್ರಾಪರ್ಟಿನೂ ಸೇಲ್ ಮಾಡಿಲ್ಲ. ಆಕ್ಚುಲಿ ಎಲ್ಲ ಅವ್ರು ಹೇಳ ಆ ಥರ ತಪ್ಪಾಗಿ ಹೇಳಿಲ್ಲ, ಆ ಥರ ಈಸಿ ಅಲ್ಲ. ಹೌದು ಕರೆಕ್ಟು, ನೀವು ಅವ್ರು ಹೇಳ್ತಿರೋದು ಆ್ಯಕ್ಚುಲಿ ಕರೆಕ್ಟು. ಸೈಟ್ ತೊಗೊಳೋದು ತುಂಬ ಕಷ್ಟನೇ, ಅದು ಬೆಂಗಳೂರಲ್ಲಿ ತುಂಬ ಕಷ್ಟ, ಅಂದರೆ ಈಸಿ ಅಂತೂ ಅಲ್ಲ. ಬಟ್ ಅದು ಈಸಿ ಅಲ್ಲ ಅನ್ನೋದಕ್ಕೋಸ್ಕರ ನಾವು 3 ಜನ ಸೇರಿಸಿ ತೊಗೊಂಡಿರೋದು. ಯಾಕೆಂದರೆ ಇಂಡಿವಿಜುವಲಾಗಿ ಈ ಥರ ದೊಡ್ಡ ಸೈಟ್ ತೊಗೊಂಡು ಈ ಥರ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ, ಅದು ಆಗೋದೇ ಇಲ್ಲ, ಅದು ತುಂಬಾ ಬರ್ಡನ್ ಆಗುತ್ತೆ ಫೈನಾನ್ಷಿಯಲಿ. ಅದಕ್ಕೋಸ್ಕರ ಈಗ ನಾವು 3 ಜನ ಶೇರ್ ಮಾಡೋದ್ರಿಂದ ಅಷ್ಟು ಇದಾಗ್ತಿಲ್ಲ. ಬಟ್ ಅವ್ರು ಹೇಳೋ ಥರ ಇಂಡಿವಿಜುವಲಾಗಿ ತೊಗೊಂಡ್ರೆ ಹೌದು ಕರೆಕ್ಟ್ ಆ ಥರ ಆಗುತ್ತೆ. ಮೋರ್ ಓವರ್ ನೀವೆಲ್ಲ ಅನ್ನೆಸೆಸರಿ ರೆಗ್ಯುಲರ್ ಖರ್ಚು ತುಂಬಾನೇ ಮಾಡ್ತೀರಾ. ಸೇವಿಂಗ್ಸ್ ಮಾಡಿ ಸೈಟ್ ತಗೊಳ್ಳೋ ಚಾನ್ಸೇ ಇಲ್ಲ. ನಾವು ಸೇವಿಂಗ್ಸ್ ಇಟ್ಕೊಂಡೆ ಸೈಟ್ ತಗೊಳ್ಳೋ ರಿಸ್ಕ್ ಬೇಡ ಅಂತ ಸುಮ್ನಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಅಷ್ಟೊಂದು ಅನ್ನೆಸೆಸರಿ ಖರ್ಚು ಮಾಡ್ತೀವ? ಬಟ್ ಗೊತ್ತಿಲ್ಲ ನಾವು ಮಾಡ್ತೀವಿ ಅಂತ. ಬಟ್ ಅವ್ರದ್ದೇ ಆದಂಥ ಒಂದು ಲೈಫ್ ಸ್ಟೈಲ್ಸ್ ಇರುತ್ತೆ. ಬಟ್ ಅದು ಮಾಡಲೇಬೇಕಾಗತ್ತೆ, ಯಾಕೆಂದ್ರೆ ಇವ್ರು ಬ್ಲಾಗರು ಮತ್ತೆ ಅದೆಲ್ಲ ಮಾಡಲೇಬೇಕಾಗತ್ತೆ. ಹೊರಗಡೆ ಹೋದ್ರೆ ಖರ್ಚಸ್ ಇರುತ್ತೆ, ಈಗ ಮಕ್ಳುಗಳಿದ್ದಾರೆ, ಅದೆಲ್ಲ ಖರ್ಚು. ನಾವು ವ್ಲಾಗಿಂಗ್ಗೆಸ್ಕರ ಅಂತಾನೆ ಡೆಫಿನೆಟ್ಲಿ ಖರ್ಚು ಮಾಡಲ್ಲ. ನಿಮ್ಗೆ ಅನ್ಸುತ್ತೆ ಹಂಗೆ? ಅದು ಅನ್ನೆಸೆಸರಿ ಖರ್ಚಸ್ ಅಂತ ನನ್ಗೆ ಜಾಸ್ತಿ ಅನ್ಸಲ್ಲ, ಯಾಕೆಂದ್ರೆ ನಾನಂತೂ ತುಂಬಾನೇ ಸಿಂಪಲ್, ನಾನು ಜಾಸ್ತಿ ಖರ್ಚು ಮಾಡೋದಕ್ಕೆ ಹೋಗೋದಿಲ್ಲ. ಏನಾದ್ರು ಖರ್ಚಾಗ್ತಿದೆ ಅಂತಂದ್ರೂ ಹೇಳ್ತೀನಿ, ಇಲ್ಲ ಓಕೆ ನಾವೆಲ್ಲಿ ಅಟ್ಲೀಸ್ಟ್ ಏನೋ ಒಂದು ತೊಗೊಳ್ತಿದ್ದೇವೆ ಅಂದ್ರೂ ಅಲ್ಲಿ ಅಟ್ಲೀಸ್ಟ್ ಒಂದು 10% ಏನಾದರೂ ಸೇವ್ ಮಾಡ್ಬೋದಾ, ಬೇರೆ ಕಡೆ ಇದಕ್ಕಿಂತ ಚೀಪಾಗಿ ಸಿಗುತ್ತಾ ಆ ಥರ ನೋಡ್ತೀವಿ. ಆ ಥರ ಎಲ್ಲ ಕಡೆ ಕಂಪೇರ್ ಮಾಡಿಬಿಟ್ಟೆ ನಾವು ಇದನ್ನು ಮಾಡೋದು. ಬಟ್ ಗೊತ್ತಿಲ್ಲ ಅದು ಏನಕ್ಕೆ ನಿಮ್ಗೆ ಅನ್ನಿಸ್ತು ಅಂತ. ಬಟ್ ಅನ್ನೆಸೆಸರಿ ಖರ್ಚು ನಿಜವಾಗ್ಲೂ ಅಂದ್ರೆ ನಾವೇನ್ ಚಿಕ್ಕ ಪುಟ್ಟದೇನ್ ಬಟ್ಟೆ ಅದು ಇದು ಕಾಮನ್ ಆಗಿ ತಗೋತಾ ಇರ್ತೀವಿ ಅಷ್ಟೇ. ಅದು ಬಿಟ್ಟು ನಾವು ತೀರಾ ಮಟ್ಟ ಅನ್ನೆಸೆಸರಿ ಖರ್ಚು ಡೆಫಿನೆಟ್ಲಿ ಮಾಡಲ್ಲ. ಬಟ್ ನಿಮ್ಗೆ ಹಾಗೆ ಅನ್ಸುತ್ತೆ ಅಂತ ಗೊತ್ತಿಲ್ಲ ಯಾಕೆ ಅನ್ಸುತ್ತೆ ಅಂತ. ಗವರ್ಮೆಂಟ್ ಜಾಬ್ ಅಲ್ಲ, ಸೇಫ್ಟಿ ಸೆಕ್ಯೂರಿಟಿ ಅಂತ ಏನೂ ಇಲ್ಲ ನಿಮ್ಮ ಹಸ್ಬೆಂಡ್ಸ್ಗೆ. ಲಮ್ಸಮ್ ಅಮೌಂಟ್ ಬಂದಿರುತ್ತೆ, ಏನು ಸ್ವಲ್ಪ ಲೋನ್ಗೆ ಹೋಗಿರ್ತೀರಾ ಅಷ್ಟೇ ಅಂತ ಹೇಳಿದಿರಾ. ಹೌದು, ಆ್ಯಕ್ಚುಲಿ ಬೆಂಗಳೂರಲ್ಲಿ ಪ್ರತಿಯೊಬ್ಬರು ಯಾರು ಪ್ರೈವೇಟ್ ಸೆಕ್ಟರ್ ವರ್ಕ್ ಮಾಡ್ತಾರೆ ಯಾರಿಗೂ ಸೇಫ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಬಟ್ ಆ ಥರ ಇರುತ್ತೆ. ಬಟ್ ಆ ಥರ ಅಂದ್ಕೊಂಡ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಜಸ್ಟ್ ಒಂದು ಹೋಪ್ ಅಷ್ಟೇ, ನಾಳೆ ಓಕೆ ನಾವು ತೊಗೊಂಡಿದ್ದೀವಿ ಲೋನು, ನಾಳೆಗೆ ಅದನ್ನು ತೀರಿಸ್ತೀವಿ ಮತ್ತು ಅಂತ ಒಂದು ಹೋಪ್ ಅಷ್ಟೇ. ಹೋಪ್ ಅಂದ್ರೇ ಲೈಫ್. ಅದು ಹೋಪ್ ಇಲ್ಲ ಅಂತಂದರೆ ಏನು ಮಾಡೋದಕ್ಕಾಗೋದಿಲ್ಲ. ಮಾತ್ರ ಆ ಥರ ನಂಬಿಕೆನೇ ಇಲ್ಲ ನಾವು ತೊಗೊಂಡು ಮನೆ ಕಟ್ತೀವಿ ಅಂತಂದರೆ ಆಗೋದೇ ಇಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ನೀವು 1 lakh ಅಲ್ಲ 2 lakh ತೊಗೊಂಡ್ರು ಮಂತ್ಲಿ ಮಾಡೋದೆಲ್ಲ ತುಂಬ ಕಷ್ಟ. ಹಾಗಂತ ಅಂದ್ಬಿಟ್ಟು ನಮ್ಮ ಹತ್ರ ನಂಬಿಕೆನೇ ಇಲ್ಲ, ನಾವು ತೊಗೊಂಡು ಏನಾದರೂ ಮಾಡ್ತೀವಿ ಅನ್ನೋದು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಆ ಥರ ಏನು ಮಾಡೋದಕ್ಕಾಗೋದಿಲ್ಲ. ಹಂಗಾದರೆ ತೊಗೊಂಡಿದ್ದೀವಿ, ನಂಬಿಕೆ ಇದೆ, ನೋಡೋಣ ಏನಾಗುತ್ತೋ. ಬಟ್ ಆ ಥರ ಏನಾದರೂ ಆಯಿತು ಅಂತಂದರೆ ನಾವು ಆಲ್ರೆಡಿ ಎಲ್ಲ ಥಿಂಕ್ ಮಾಡಿದ್ದೀವಿ, ಏನಾದರೂ ಬ್ಯಾಕಪ್ ಪ್ಲಾನ್ ಏನಿದೆ. ಓಕೆ ಗೊತ್ತು ಪ್ರತಿಯೊಬ್ಬರಿಗೂ, ಈಗ ನಾವೇನೋ ಅಂದ್ಕೊಂಡಿರ್ತೀವಿ ಅದು ಆಗದೇನೆ ಇರ್ಬೋದು. ಆ ಥರ ಆಗಿಲ್ಲ ಅಂತಂದ್ರೆ ಏನು ಮಾಡ್ಬೇಕು ಅಂದ್ಕೊಂಡು, ಹೌದು ಎಲ್ಲರೂ ಒಂದಷ್ಟು ಐಡಿಯಾ ಮಾಡ್ಕೊಂಡಿದ್ದೀವಿ ಅಂದ್ರೆ ಆಗಿಲ್ಲ ಅಂತಂದ್ರೆ ಏನು ಮಾಡೋಣ ಅಂದ್ಕೊಂಡು, ಅದು ಬಿಟ್ಟರೆ ಓಕೆ ಇಲ್ಲ, ಎಲ್ಲರಿಗೂ ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ, ಓಕೆ ತೊಗೊಂಡು ಹೋಗ್ತೀವಿ ಅಂತ. ಸೊ ಆ ಕಾನ್ಫಿಡೆನ್ಸ್ ಮೇಲೆನೆ ನಡೀತಾ ಇರೋದು. ಎಷ್ಟು ತುಂಬ ದೊಡ್ಡ ಕಾಮೆಂಟ್ ಮಾಡಿದ್ದಾರೆ ಆಯ್ತಾ, ಇದೆಲ್ಲ ಫುಲ್ ಒಬ್ಬರೇ ಕಾಮೆಂಟ್ ಮಾಡಿರೋದು. ಆಮೇಲೆ ಯೂಟ್ಯೂಬ್ ಇನ್ಕಮ್, ಪ್ರೈವೇಟ್ ಕಂಪನಿ ಇನ್ಕಮ್ ಇಂದ ವೆರಿ ಶಾರ್ಟ್ಲಿ ಸೈಟ್ ತಗೊಳಕ್ಕೆ ಆಗಲ್ಲ. ಯೂಟ್ಯೂಬ್ ಇನ್ಕಮ್ ಇಂದ ವೆರಿ ಶಾರ್ಟ್ಲಿ ಸೈಟ್ ತಗೊಳಕ್ ಆಗಲ್ಲ. ಪ್ರೈವೇಟ್ ಸೆಕ್ಟರ್ ಅಲ್ಲೂ ತುಂಬಾ ಶಾರ್ಟ್ಲಿ ಅಂದ್ರೆ ಡೆಫಿನೆಟ್ಲಿ ಆಗಲ್ಲ. ಬಟ್ ಅವರು ಒಂದಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಹೌದು, ಯಾಕೆಂದ್ರೆ ನಾವು ಏನೇ ಅರ್ನ್ ಮಾಡಿದ್ರು, ಈಗ ಪ್ರೈವೇಟ್ ಸೆಕ್ಟರ್ ಏನೇ ನೀವು ಲೀಗಲ್ ಆಗಿ ಅರ್ನ್ ಮಾಡಿದ್ರು ಅದ್ರ ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ಆ ಟ್ಯಾಕ್ಸ್ ಹೋಗ್ಬಿಟ್ಟು ನಿಮ್ಮ ಕೈಗೆ ಸಿಗೋದು ಸ್ವಲ್ಪನೇ. ಹೌದು, ಬಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಬಂದು ಒಂದಷ್ಟು ವರ್ಷ ವರ್ಕ್ ಮಾಡಾದ್ಮೇಲೆ, ಒಂದಷ್ಟು ದೊಡ್ಡ ಅಮೌಂಟ್ ಆದಮೇಲೆ ಓಕೆ ಮಾಡ್ಬೋದು. ಬಟ್ ಒಂದೇ ಸಲ ನೀವು ಕ್ಯಾಶಲ್ಲೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಮೇ ಬಿ ಒಂದಷ್ಟು ಲೋನು ಆ ಥರದ್ದೆಲ್ಲ ಮಾಡ್ಕೊಂಡು ಮಾಡಬೇಕಾಗತ್ತೆ. ಜೀವನ ಮಾಡೋದೇ ಕಷ್ಟ ಬೆಂಗಳೂರಲ್ಲಿ, ಇನ್ನೂ ಅಷ್ಟು ದೊಡ್ಡ ಸೈಟ್, ಓವರ್ ಬಿಲ್ಡಪ್ ಅಷ್ಟೇ. ಎಲ್ಲ ಸೀಕ್ರೆಟ್ಸ್ನ ನೀವುಗಳು ಶೇರ್ ಮಾಡಲ್ಲ. ಎನಿ ಹೌಸ್ ಸೈಟ್ ತಗೊಂಡಿದ್ದೀರಾ, ಒಳ್ಳೇದಾಗಲಿ. ಲೋನಿಂದ ಲೈಫ್ನ ರಿಸ್ಕ್ ಮಾಡ್ಕೋಬೇಡಿ ಅಷ್ಟೇ. ಆರೋಗ್ಯ ನೆಮ್ಮದಿ ತುಂಬಾ ಮುಖ್ಯ ಇವತ್ತಿನ ಕಾಲಕ್ಕೆ. ಅಲ್ಲ, ಆಕ್ಚುಲಿ ಅವ್ರು ಕರೆಕ್ಟಾಗಿ ಹೇಳಿ, ಅವ್ರು ನನ್ಗೆ ರಾಂಗ್ ಅನ್ನಿಸ್ತಿಲ್ಲ. ಹೌದು, ಬೆಂಗಳೂರು ವರ್ಕ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ, ಪ್ರತಿ ನಾಳೆಗೆ ಏನಾಗತ್ತೆ ಅಂತಾನೆ ಎಲ್ಲರಿಗೂ ಚಿಂತೆ ಇರುತ್ತೆ. ಯಾಕೆಂದರೆ ಒಂದಷ್ಟು ದೊಡ್ಡ, ಈಗ ಅಂದರೆ ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟು ಏನಾದರೂ ಒಂದು ಸ್ವಲ್ಪ ಇದಾಯಿತು ಅಂದರೂ ಇದಾಗ್ಬೋದು. ಬಟ್ ಅದು ಕರೆಕ್ಟ್ ಅದೆಲ್ಲಾನು ಅಲ್ಲ, ಹೇಳಿದ್ ಕರೆಕ್ಟ್ ಇಲ್ಲ ಅಂತ ಹೇಳ್ತಲ್ಲ. ಅವ್ರು ಹೇಳಿದ್ರು ಪ್ರತಿಯೊಂದು ಮಾತು ನಿಜ, ಕರೆಕ್ಟು. ಬಟ್ ಒಂದು ಮಾತು ಮಾತ್ರ ತಪ್ಪು, ಅನ್ನೆಸೆಸರಿ ಖರ್ಚು ನಾವು ಮಾಡಲ್ಲ. ಬಿಕಾಸ್ ನಮಗೆ ಗೊತ್ತಿದೆ ಎಷ್ಟು ಖರ್ಚು ಮಾಡಬೇಕು ಅಷ್ಟೇ ನಾವು ಖರ್ಚು ಮಾಡೋದು.
ಸೊ ಎಸ್ ಇದೊಂದಷ್ಟು ಕ್ವೆಶನ್ಸ್ಗಳು ಕೇಳಿದೀರಾ, ಒಂದಷ್ಟು ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡಿದೀವಿ ಅಂತ ಅನ್ಕೊಂತೀನಿ. ಸೊ ಮತ್ತೆ ಇನ್ನೂ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ ನೋಡೋಣ, ಟ್ರೈ ಮಾಡ್ತೀವಿ ಆನ್ಸರ್ ಮಾಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೌದು, ಯಾಕಂದ್ರೆ ಎಲ್ಲರೂ ಲಚ್ಚು, ನಂದು, ಅರುಣ್ ಎಲ್ಲರೂ ಕೂತ್ಕೊಂಡಾಗ ಹೌದು ಇನ್ನೂ ಒಂದಷ್ಟು ತುಂಬಾನೇ ಶೇರ್ ಮಾಡೋದಿದೆ, ಅದ್ ಖಂಡಿತ ಶೇರ್ ಮಾಡ್ತೀವಿ. ಹೌದು, ಎಲ್ಲರೂ ಬಂದಾಗ ಡೆಫಿನೆಟ್ಲಿ ಶೇರ್ ಮಾಡ್ತೀವಿ. ಬಟ್ ಇವಾಗ ತುಂಬಾ ರಿಪೀಟೆಡ್ ಆಗಿ ಮತ್ತೆ ನಿಮ್ಗೆ ಕ್ಲಾರಿಟಿ ಬೇಕಾಗಿರೋ ಕ್ವೆಶನ್ಸ್ಗೆ ಮಾತ್ರ ನಾವು ಆನ್ಸರ್ ಮಾಡಿರೋದು. ಅಂಡ್ ಗೃಹ ಪ್ರವೇಶ 1 ವರ್ಷ ಆದ್ಮೇಲೆ ನೀವು ವ್ಲಾಗ್ ನ ಹಾಕ್ಬೇಡಿ ಅಂತ ಕೂಡ ಹೇಳ್ತಾ ಇದಾರೆ. ಸೊ ನಾವು ಡೆಫಿನೆಟ್ಲಿ ಆತರ ಹಾಕದ್ ಬೇಡ ಅಂತಾನೆ ಬೇಗ ಇನ್ನು ನಮ್ದು ಕನ್ಸ್ಟ್ರಕ್ಷನ್ ನಡೀತಿದೆ, ತುಂಬಾ ಜನ ಕನ್ಸ್ಟ್ರಕ್ಷನ್ ಮುಗ್ದೋಗ್ಬಿಟ್ಟಿದೆ ಅಂತ ಅನ್ಕೊಂತ ಇದಾರೆ. ಸೊ ಹೇಳಿ, ನೀವೇ ಹೇಳಿ. ಇಲ್ಲ, ಆಕ್ಚುಲಿ ಫೈನಲ್ ಮೂಮೆಂಟ್ ಬಂದಿದೆ, ಹೌದು ಈ ಒಂದು 70% ಆಗಿದೆ. ಅದನ್ನ ನೋಡೋಣ, ಅದು ಎಲ್ಲಾರು ಕೂತ್ಕೊಂಡು ಎಲ್ಲಾರು ಶೇರ್ ಮಾಡಿದಾಗ ನನ್ಗಂತೂ ಅದು 50% ಅನ್ಸುತ್ತೆ, ಬಿಕಾಸ್ ಗೋಡೆ ಕಟ್ಬೋದು, ಬಟ್ ಅದಾದ್ಮೇಲೆ ಇರೋದು. ಸೊ ಎಸ್, ಕನ್ಸ್ಟ್ರಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ತುಂಬಾ ಜನ ಕಂಪ್ಲೀಟ್ ಆಗ್ಬಿಟ್ಟಿದೇನೋ, ಇನ್ನು ಇನ್ನೇನು ಗೃಹ ಪ್ರವೇಶದ ವಿಡಿಯೋಸ್ ಬರುತ್ತೆ ಅಂತ ಎಲ್ಲ ಅನ್ಕೋತಾ ಇದ್ದಾರೆ. ಸೊ ಇನ್ನು ಟೈಮ್ ಇದೆ ಅಲ್ವಾ, ಪ್ರತಿಯೊಂದಕ್ಕೂ ಟೈಮ್ ಇದೆ. ಸೊ ಟೈಮ್ ಅದಕ್ಕೆ ಆದಷ್ಟು ಬೇಗ ನಿಮ್ ಜೊತೆ ಎಲ್ಲಾನು ಶೇರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಗುತ್ತೆ, ಒಂದು 5 to 6 months ಆದ್ರೂ ಆಗುತ್ತೆ ನನ್ನ ಪ್ರಕಾರ. ಸೊ ಆದಷ್ಟು ಬೇಗನೆ ಶೇರ್ ಮಾಡ್ಕೋತೀವಿ. ಅಂಡ್ ಎಸ್ ಗೈಸ್, ಇದಷ್ಟು ಬಂದು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅಂತ. ಸೊ ಇನ್ನು ಏನೇ ಇನ್ಫಾರ್ಮೇಶನ್ ಬೇಕು ಅಥವಾ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀವಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.